ಮಳವಳ್ಳಿ ಪಟ್ಟಣದ ಉಗ್ರಾಣಪುರ ದೊಡ್ಡಿಯಲ್ಲಿ ಮೇಳೈಸಿದ ಐತಿಹಾಸಿಕ ಸುತ್ತೂರು ಜಯಂತಿ ಮಹೋತ್ಸವದ ಭಾವೈಕ್ಯತಾ ಯಾತ್ರೆ. ಸುತ್ತೂರು ಶ್ರೀಗಳಿಗೆ ಭಕ್ತಿ ಸಮರ್ಪಿಸಿದ ಭಕ್ತರು. ಉಗ್ರಾಣಪುರ ದೊಡ್ಡಿ ಪ್ರತಿ ಕುಟುಂಬದಲ್ಲೂ ಸಡಗರ ಸಂಭ್ರಮ. ಬೀದಿಯಲ್ಲಿ ರಂಗೋಲಿ ಬಿಟ್ಟು ಪುಷ್ಪಗಳನ್ನಿಟ್ಟು ಸುತ್ತೂರು ಶ್ರೀಗಳಿಗೆ ಭಕ್ತಿಪೂರ್ವಕ ಸ್ವಾಗತ ನೀಡಿದ ಜನರು. ಉಗ್ರಾಣಪುರ ದೊಡ್ಡಿ ಗ್ರಾಮದಲ್ಲಿ ಮೇಳೈಸಿದ ಸುತ್ತೂರಿನ ಸರ್ವ ಧರ್ಮಗಳ ಶಾಂತಿ ಸೌಹಾರ್ದತೆ ಸಾಮರಸ್ಯ ಪ್ರಾರ್ಥನಾ ಯಾತ್ರೆ ಸಂಚಾರ. ಗ್ರಾಮದ ಪ್ರತಿ ಕುಟುಂಬದಿಂದ ಉತ್ಸವ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ಸುತ್ತೂರು ಶ್ರೀಗಳ ಆಶೀರ್ವಾದ ಪಡೆದ ಜನರು. ಉಗ್ರಾಣಪುರ ದೊಡ್ಡಿ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಆಯೋಜಿಸಿದ್ದ ಸುತ್ತೂರು ಜಯಂತಿ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಮಡೆನಹಳ್ಳಿ ಶ್ರೀ ತೋಟದಾರ್ಯ ಮಠದ ಶ್ರೀ ಅರುಣಾಚಲ ಸ್ವಾಮಿಗಳಿಂದ ಧ್ವಜಾರೋಹಣ ನೆರವೇರಿಸಿ ಸಂದೇಶ. ಚಂದುಪುರ ಶ್ರೀ ರೇಣುಕಾಶ್ರಮ ಮಠದ ಶ್ರೀ ಶಿವಲಿಂಗ ಶಿವಾಚಾರ್ಯ ಸ್ವಾಮಿಗಳಿಂದ ಶುಭ ಸಂದೇಶ. ಈ ಸಂದರ್ಭದಲ್ಲಿ ಉಗ್ರಾಣಪುರ ದೊಡ್ಡಿ ಗ್ರಾಮದ ಮುಖಂಡ ಹಾಗೂ ಉದ್ಯಮಿ ವೆಂಕಟೇಶ್ ಮಾತನಾಡಿ, ಆದಿ ಜಗದ್ಗುರುಗಳ ಉತ್ಸವ ಮೂರ್ತಿಯ ದರ್ಶನ, ಪರಮ ಪೂಜ್ಯ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ದರ್ಶನ ಸಿಕ್ಕಿದ್ದು ಈ ಗ್ರಾಮದ ನಮ್ಮೆಲ್ಲರ ಪುಣ್ಯವಾಗಿದೆ. ಹಿಂದೆ ಸಿಗಲಿಲ್ಲ, ಮುಂದೆ ಸಿಗುತ್ತದೆ ಎಂಬ ಗೊತ್ತಿಲ್ಲ. ಆದರೆ ಮನೆ ಬಾಗಿಲಿಗೆ ಬಂದಿರುವ ಈ ದರ್ಶನ ನಮ್ಮೆಲ್ಲ ಪೂರ್ವಜನ್ಮದ ಪುಣ್ಯವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಅವರು ಯಾತ್ರೆಯಲ್ಲಿ ಭಾಗವಹಿಸಿ ಗುರುಭಕ್ತಿಗೆ ಪಾತ್ರರಾದರು. ಕಾರ್ಯಕ್ರಮದಲ್ಲಿ ಸುತ್ತೂರು ಶ್ರೀಗಳಿಂದ ಗ್ರಾಮದ ಮುಖಂಡರಾದ ಪುರಸಭೆ ಮಾಜಿ ಸದಸ್ಯ ಪ್ರಶಾಂತ್, ಉದ್ಯಮಿ ವೆಂಕಟೇಶ್, ವೆಂಕಟೇಗೌಡ, ಮಲ್ಲಯ್ಯ, ತಮ್ಮಯ್ಯ, ಶಿವಲಿಂಗ ಸೇರಿದಂತೆ ಹಲವರನ್ನು ಪುಷ್ಪಮಾಲೆ ಹಾಕಿ ಶ್ರೀಗಳು ಅಭಿನಂದಿಸಿ ಆಶೀರ್ವದಿಸಿದರು. ಭಾವೈಕ್ಯತೆ ಯಾತ್ರೆಯು ಕಾರ್ಯಕ್ರಮದಲ್ಲಿ ಕನಕಪುರ ದೇಗುಲ ಶ್ರೀಗಳು, ತಾಲೂಕಿನ ಹರಗುರುಚರ ಮೂರ್ತಿಗಳು, ಸಾವಿರಾರು ಸದ್ಭಕ್ತರು, ಜೆಎಸ್ಎಸ್ ವಿದ್ಯಾಪೀಠದ ಅಧಿಕಾರಿಗಳು, ಗ್ರಾಮದ ಮುಖಂಡರು ಉಪಸ್ಥಿತಿಯಲ್ಲಿ ಯಾತ್ರೆ ನಡೆಯಿತು. ವಿಶೇಷ ವರದಿ ಮಾಗನೂರು ಎಂ ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ಎಲ್ಲ ನಿಂತ್ಕೊಳ್ಳಿ. ಶಾಂತಿ ಪ್ರಾರ್ಥನಾ ಪಥಸಂಚಲನ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಯಶಸ್ವಿಯಾಗಿ ಉಗ್ರಾಣಪುರದ ದೊಡ್ಡಿ ಗ್ರಾಮದಲ್ಲಿ ನೆರವೇರಿರುತ್ತದೆ. ಈ ನೆರವೇರಿ ಧ್ವಜಾರೋಹಣ ಮತ್ತು ಶುಭ ಸಂದೇಶ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರ 1066ನೇ ಜಯಂತಿ ಮಹೋತ್ಸವ ಪ್ರಯುಕ್ತ ಶಾಂತಿ ಸೌಹಾರ್ದ ಪ್ರಾರ್ಥನಾ ಪಥಸಂಚಲನ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಹಾಗೆ ದೇಗುಲ ಮಠದ ಕಿರಿಯ ಶ್ರೀಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಪ್ರೀತಿ ವಿಶ್ವಾಸದಿಂದ ಕಾಣುವುದು ಮತ್ತು ಶಾಂತಿ ಕಾಪಾಡಬೇಕೆಂದು
ಶುಭ ಸಂದೇಶವನ್ನು ಸಾರುವುದೇ ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಜಗದ್ಗುರು ಶ್ರೀ ಶಿವರಾತ್ರೀಶ್ವರರು ಯುದ್ಧಕ್ಕೆ ಹೊರಟಿದ್ದ ರಾಜರಾಜ ಚೋಳನನ್ನು ತಡೆದು ಯುದ್ಧವಾಗುವುದನ್ನು ತಪ್ಪಿಸಿ ಶಾಂತಿಯನ್ನು ಕಾಪಾಡಿದ್ದರು. ಪ್ರಸ್ತುತ ನಾವೆಲ್ಲರೂ ಶಾಂತಿ ಮಂತ್ರವನ್ನು ಅನುಸರಿಸಬೇಕು. ಶ್ರೀ ಸುತ್ತೂರು ಮಠವು ಸಮಾಜದ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಸೇವೆಯನ್ನು ಮಾಡುತ್ತಾ ಬಂದಿದ್ದು, ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಮತ್ತು ಧಾರ್ಮಿಕವಾಗಿ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ನೂರಾರು ಸಮಸ್ಯೆಗಳನ್ನು ತೆರೆದು ಈ ಮೂಲಕ ರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದೆ. ಸರ್ವಮಂಗಳ ಮಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತೆ. ಶುಭ ಸಂದೇಶ ನೀಡಿದ ಪೂಜ್ಯ ಶ್ರೀ ಶಿವಲಿಂಗ ಶಿವಾಚಾರ್ಯ ಸ್ವಾಮಿಗಳು, ಶ್ರೀ ರೇಣುಕಾಶ್ರಮ ಮಠ ಚಂದುಪುರ ರವರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಭಾವೈಕ್ಯತೆ ಯಾತ್ರೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಅರಗೂರು ಚರಮೂರ್ತಿಗಳಿಗೂ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಪ್ರಶಾಂತ್ ಅವರು, ತಮ್ಮಯ್ಯನವರು, ಮಾದಯ್ಯನವರು, ಮಾದಯ್ಯನವರು, ಶಿವಲಿಂಗಯ್ಯನವರು, ಶಿವರಾಜು, ಮಲ್ಲೇಗೌಡರು, ನಾಗೇಶ್ ಅವರಿಗೂ ಗ್ರಾಮಸ್ಥರಿಗೂ ಹೃತ್ಪೂರ್ವಕ ಧನ್ಯವಾದವನ್ನು ತಿಳಿಸಲು ಈ ಸಮಾರಂಭದ ಮುಕ್ತಾಯವನ್ನು ಮಾಡುತ್ತಿದ್ದೇವೆ. ಎಲ್ಲರಿಗೂ ಶರಣಾರ್ಥಿಗಳು. ಸನ್ಮಾನ. ನಾಲ್ಕಲ್ಲಿ ಏನಾದ್ರು